ಸವಿ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಪಾರ್ಟಿ ಸ್ಟೈಲಲ್ಲಿ ಹೇಗೆ ಚಿಕನ್ ಬಿರಿಯಾನಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಿನಿಮಮ್ ಇದು 1.5 kg ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. ಇಲ್ಲಿ 1 kg ಚಿಕನ್ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಈ ಪಾವ್ ಅಳತೆಯಲ್ಲಿ 6 ಪಾವಷ್ಟು ಬುಲೆಟ್ ರೈಸ್ನ ಚೆನ್ನಾಗಿ 2 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಒಂದು 150 ಗ್ರಾಮ್ ಅಷ್ಟು ಮೊಸರು ಮತ್ತು ಒಂದು ನಿಂಬೆಹಣ್ಣು ಇದೆ. ಇಲ್ಲಿ ಒಂದು ದೊಡ್ಡ ಕಟ್ಟಲ್ಲಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪಿದೆ. ಹಸಿಮೆಣಸಿನ್ಕಾಯಿಗೆ 1 ಪಾವ್ಗೆ 5 ಹಸಿಮೆಣಸಿನ್ಕಾಯಿ ಅಂತ ಅಳತೆ ಇಟ್ಕೊಂಡಿರೋದು. ಇದರಲ್ಲಿ ನಾವು 1.5 kg ಬಿರಿಯಾನಿ ಮಾಡ್ತಾ ಇರೋದ್ರಿಂದ 30 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಇದರಲ್ಲಿ ಏನು ಮಾಡಿದ್ದೀವಿ, ಒಂದು 10 ರಿಂದ 12 ಲವಂಗ, ಒಂದು 5 ರಿಂದ 6 ಪೀಸು, ಕಾಲು ಇಂಚುದು ಚಕ್ಕೆ, ಒಂದು ಅನಾನಸ್ ಹೂವು, ನಂತರ ಒಂದು 2 ಏಲಕ್ಕಿನ ಸಿಪ್ಪೆ ತೆಗೆದು ಹಾಕೊಂಡಿದ್ದೀವಿ. ಮತ್ತು ಬೆಳ್ಳುಳ್ಳಿ 1 kgಗೆ 1 ಮುಷ್ಟಿಯಷ್ಟು, ಅಂದರೆ ಇದು 1.5 kg ಅಕ್ಕಿ ಆಗ್ತಾ ಇರೋದ್ರಿಂದ 1.5 ಮುಷ್ಟಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ಅದಕ್ಕೆ ಅರ್ಧ ಭಾಗದಷ್ಟು ಶುಂಠಿ ತೊಗೊಂಡಿದ್ದೀವಿ. ಎಲ್ಲನೂ ಈ ರೀತಿ ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನಂತರ ದಪ್ಪ ಸೈಜ್ದು ಒಂದು 6 ಈರುಳ್ಳಿ ಈ ರೀತಿ ಉದ್ದುದ್ದು ಕಟ್ ಮಾಡಿಕೊಂಡಿದ್ದೀವಿ. ನಂತರ ಒಂದು 5 ಟೊಮೆಟೊನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀವಿ. ಮೊದಲಿಗೆ ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ 3 ಪೇಸ್ಟ್ ಮಾಡ್ಕೊಬೇಕು. ನಾನೇನು ಮಾಡ್ತಾಯಿದ್ದೀನಿ, ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ನಂತರ ಪುದೀನ ಇಷ್ಟು ಹಾಕಿ ಎಲ್ಲನೂ ರುಬ್ಕೊಳ್ಳೋಣ ಇದನ್ನು. ಈಗ ನೋಡಿ, ಈ ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ ಏನಿದೆ ಇದೆಲ್ಲನೂ ಇವಾಗ ಈ ಮಿಕ್ಸಿಗೆ ಹಾಕಿ ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ, ಅನಾನಸ್ ಹೂವು ಮತ್ತು ಒಂದು ಸ್ವಲ್ಪ 1/4 ಇಂಚಷ್ಟು ಜಾಕಾಯಿನೂ ಕಟ್ ಮಾಡಿ ಹಾಕೊಂಡಿದ್ದೀವಿ. ಇದನ್ನು ನುಣುಪಾಗಿ ರುಬ್ಕೊಳ್ಳೋಣ. ನೋಡಿ, ಫಸ್ಟು ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಚೆನ್ನಾಗಿ ಕಾಯಿಸಿದ್ದೀವಿ. ಈಗ ಇದಕ್ಕಿಲ್ಲ ಅಂತಂದ್ರೂ ಒಂದು 200 ಗ್ರಾಮ್ ಅಷ್ಟು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀವಿ. ನಂತರ ತುಪ್ಪ ಒಂದು 50 ಗ್ರಾಮ್ ಅಷ್ಟು ಹಾಕಿದ್ದೀವಿ. ಚೆನ್ನಾಗಿ ಕಾಯಿಲಿ 2. ನೋಡಿ, ಇವಾಗ ಎಣ್ಣೆ ಎಲ್ಲ ಕಾದಿದೆ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಂಪಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀವಿ. ಟೊಮೆಟೊ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಜ್ಯೂಸ್ ಎಲ್ಲ ಇದಾಗಿ ಡ್ರೈ ಆಗೋ ತನಕನೂ. 1 kgಗೆ 1 ಮುಷ್ಟಿಯಷ್ಟು ಕಲ್ಲು ಉಪ್ಪು ಹಾಕ್ತಾ ಇದ್ದೀವಿ. ಇಷ್ಟೇ ಉಪ್ಪು, ಇನ್ನೇನು ಜಾಸ್ತಿ ಆ್ಯಡ್ ಮಾಡಲ್ಲ. ಈಗಲೇ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀವಿ. ನೋಡಿ, ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಅರಿಶಿನ ಪೌಡ್ರ್ ಹಾಕ್ಕೊಳ್ಳೋಣ. ಅರಿಶಿನ ಪೌಡ್ರ್ ಹಾಕಿ ಚೆನ್ನಾಗಿ ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಚೆನ್ನಾಗಿ ಫ್ರೈ ಆಗಿ ಅದರಲ್ಲಿರೋ ನೀರೆಲ್ಲ ಡ್ರೈ ಆಗಿ ಈ ರೀತಿ ಎಣ್ಣೆ ಬಿಟ್ಕೊಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಇವಾಗ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಜಾಕಾಯಿ, ಅನಾನಸ್ ಹೂವು, ಏಲಕ್ಕಿ ಎಲ್ಲ ರುಬ್ಕೊಂಡಿದ್ವಲ್ಲ, ಆ ಪೇಸ್ಟ್ ಹಾಕ್ತಾ ಇದ್ದೀವಿ ಇದಕ್ಕೆ. ಈ ಪೇಸ್ಟ್ ಹಾಕಿ ಇದರಲ್ಲಿರೋ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೊಬೇಕು ಇದನ್ನು. ಈಗ ನೋಡಿ, ಇದಕ್ಕೆ ನಾವು ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ ಏನು ರುಬ್ಬಿದ್ವಿ ಆ ಮಸಾಲೆ ಎಲ್ಲ ಫುಲ್ ಹಾಕಿ ಇದನ್ನು ಚೆನ್ನಾಗಿ ಇದರಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಬಿಡೋ ಥರ ನೀಟಾಗಿ ಹುರ್ಕೊಳ್ಬೇಕು ಇದನ್ನು. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋದ್ಮೇಲೆ ಅಕ್ಕಿನ ಜಸ್ಟ್ ತೊಳೆದಿಟ್ಟಿದ್ದೀವಿ ಅಷ್ಟೇ, ನೆನೆಸಿಲ್ಲ. ಈ ಅಕ್ಕಿನ ನೆನಪಿಟ್ಕೊಳ್ಳಿ. ಜಸ್ಟ್ ತೊಳೆದಿಟ್ಟಿರೋ ಅಕ್ಕಿನ ಇವಾಗ ಹಾಕಿದ್ದೀವಿ. ಅಕ್ಕಿ ಹಾಕಿ ಚೆನ್ನಾಗಿ ಮಸಾಲೆ ಜೊತೆ ಹೊಂದ್ಕೊಳ್ಳೋ ಥರ ಇದನ್ನು ಅಟ್ಲೀಸ್ಟ್ ಒಂದು 5 ನಿಮಿಷನಾದರೂ ಚೆನ್ನಾಗಿ ಹುರ್ಕೊಬೇಕು. ಆಗ ಅಕ್ಕಿ ಉದುದ್ರಾಗ ಚೆನ್ನಾಗಿ ಬರುತ್ತೆ. ನೋಡಿ, ಈ ಪಾವಲ್ಲಿ 10 ಲೋಟದಷ್ಟು ಅಳತೆಯಷ್ಟು ಬಿಸಿನೀರನ್ನ ಚೆನ್ನಾಗಿ ಹೊಗೆ ಬರೋ ಥರ ಕಾಯಿಸಿಟ್ಕೊಂಡಿದ್ದೀವಿ. ಈಗ ಬಿಸಿನೀರನ್ನ ಇದಕ್ಕೆ ಹಾಕೊಳ್ಳೋಣ. ಫುಲ್ಲು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಇವಾಗ ನೋಡಿ, ಈ ರೀತಿ ಚೆನ್ನಾಗಿ ಕೊತ ಅಂತ ಕುದೀತಾ ಇರ್ಬೇಕಾದ್ರೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಳ ಹತ್ತದೇ ಇರೋ ಥರ ನೋಡ್ಕೊಬೇಕು. ದೊಡ್ಡ ಪಾತ್ರೆ ದೊಡ್ಡ ಪ್ರಮಾಣದಲ್ಲಿದ್ದಾಗ. ನೋಡಿ, ಇವಾಗ ಮೊಸರು ಹಾಕ್ತಾ ಇದ್ದೀವಿ. ಇದಕ್ಕೆ ಮೊಸರನ್ನ ಲಾಸ್ಟಲ್ಲೇ ಹಾಕಬೇಕು, ಮೊದಲೇ ಹಾಕಬೇಡಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಲಾಸ್ಟಲ್ಲಿ ಹಾಕೋದ್ರಿಂದ. ನಂತರ ನಿಂಬೆ ರಸ ಹಾಕ್ತಾ ಇದ್ದೀವಿ. ನೀಟಾಗಿ ನಿಂಬೆ ರಸ ಎಲ್ಲ ಹಾಕ್ಬಿಟ್ಟು ಒಂದು ಸುತ್ತು ನೀಟಾಗಿ ಈ ರೀತಿ ತಿರುಗಿಬಿಡೋಣ. ಸ್ವಲ್ಪ ಕಸೂರಿ ಮೇಥಿ, 1-2 ಟೇಬಲ್ ಸ್ಪೂನ್ ಅಷ್ಟು. ಈಗ ಕಸೂರಿ ಮೇಥಿನ ನೀಟಾಗಿ ಈ ರೀತಿ ಕೈಯಿಂದ ರಬ್ ಮಾಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ
ಈಗ ಪ್ಲೇಟ್ ಮುಚ್ಚಿ ಇದ್ರ ಮೇಲೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಹಾಕಿ ಇದ್ರ ಮೇಲೆ ಒಂದು ವೇಟ್ ಇಡ್ತಾ ಇದ್ದೀವಿ. ಪಾತ್ರೆಯಲ್ಲಿ ನೀರು ತುಂಬಿಟ್ಟು ಇದು ಚೆನ್ನಾಗಿ ದಮ್ ಕಟ್ಟಲಿ. ಗ್ಯಾಸ್ ಫುಲ್ಲು ಸಿಮ್ಮಲ್ಲಿದೆ ನೋಡಿ, ಕರೆಕ್ಟಾಗಿ ಆಗಿದೆ. ಇವಾಗ ಬಿರಿಯಾನಿ ಇದನ್ನು ಸರ್ವ್ ಮಾಡ್ಕೊಳ್ತೀನಿ. ನಿಮಗೆ ಈ ಚಿಕನ್ ಬಿರಿಯಾನಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮಿ ರೆಸಿಪಿಗಾಗಿ ಸವಿ ಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.